5 ಮಂದಿ ಸಮಿತಿ ಮಾಡಿ ಅದು ಬಿಟ್ಟು ವೈಯಕ್ತಿಕ ಮರಿ ತೊಗೊಂಡ್ರಿ. ಈಗ ನಮ್ಗೆ ಈ ಆಡಿಯೋ ಅವ್ರು ಮರಿ ತೊಗೊಂಡದ್ದು ನೋಡಿದ್ರೆ ಅವ ಏನೋ ಮರಿ ಕೊಟ್ಟು ಸ್ವಾಮಿ ಮೇಲೆ ಎಷ್ಟೋ ಕೇಸ್ ಅವತ್ರಿ. ಈಗ ಇವ ಮರಿ ಅಂಥವು ಏನೋ ಇವರೆಲ್ಲ 100 ಕೋಟಿ ಆಸ್ತಿ ಮಾರ್ಕೊಂಡಾರ್ರಿ. ಈಗ ನಮ್ಮದೇನು ನಮ್ಮ ಸಿದ್ಲಿಂಗ ಮುತ್ಯನ ಆಸ್ತಿಯರೇ ಅಟ್ಟು ಉಳಿಸ್ಕೋಬೇಕು ಏನಾರೇ ಮಾಡಿ. ಮತ್ತು ಇವ ಹಿಂಗೆ ಮಾಡ್ಲಿಕ್ಕತ್ತಂದ್ರೆ ಆಸ್ತಿ ಮಾರಿನ ಗದಿಗಿನೂ ಮಾರ್ತಾನ ಅಂಥೇಳಿ ನಾವು ಈಗ ನಮ್ಗೆ ಲಚ್ಚಾಣದವ್ರಿಗೂ ಬಿಟ್ಟಾನ್ರಿ. 4 ಮಂದಿ ಒಳಗೆ 5 ಮಂದಿ ಒಳಗೆ 3 ಮಂದಿಗೂ ಬಿಟ್ಟು ಮರಿ ಘೋಷಣೆ ಮಾಡ್ಕೊಂಡನ್ರಿ. ಆ ಮರಿ ಇವ ಕುರಿ 2 ಕೂಡಿ ನಮ್ಮ ಮಠ ಮಾರ್ತಾರ ಅಂಥೇಳಿ ನಮ್ಮ ಲಚ್ಚಾಣದವ್ರಿಗೂ ಬಿಟ್ಟಾನ ಅಂದ ಬಳಿಕ ನಮ್ಮದು ಧಿಕ್ಕಾರ ಹಾಕಿದೇವ್ರಿ ಅವನಿಗೆ. ನಮ್ಮ ಮಠಕ್ಕೆ ಅವ ಬರಬಾರ್ದ್ರಿ, ಅವನ ಮರಿನೂ ಬರಬಾರ್ದ್ರಿ. ನಮ್ಮ ಮಠಕ್ಕೆ ಸಪ್ರೇಟ್ ಮರಿ ಆಗ್ಬೇಕ್ರಿ. ಇಷ್ಟೇ ನಮ್ಮ ಅವಕಾಶ ಇಲ್ಲಂದ್ರೆ ನಮ್ದು ಹೋರಾಟ ಮಾಡ್ತೇವ್ರಿ. ಕಾನೂನು ಪ್ರಕಾರ ಕಾಗದ ಪತ್ರ ಅವ್ರಿ, ಅವನು ಆಡಿಯೋ ವಿಡಿಯೋ ಅವ್ರಿ ಎಲ್ಲ ತೊಗೊಂಡು ನಾವು ಕಾನೂನು ಪ್ರಕಾರ ಹೋರಾಟ ಮಾಡ್ತೇವ್ರಿ. ಭಾಳ ನೋವು ಯಾಕ್ರಿ ಸರ. ಅದೇನು ನೋಡಿದ್ರೆ ನಮಗೆ ನಾಚಿಕೆ ಬರ್ಲಕತ್ತರಿ. ನಮ್ಮ ಪೀಠ ಎಂಥದ್ದು, ನಮ್ಮ ಮಠ ಎಂಥದ್ದು, ಸಿದ್ಲಿಂಗ ಮುತ್ತೆ ಅಂತವ ಇವ ಎಂಥ ದಗದು ಮಾಡ್ದ. ಅಡ್ಡ ಪಲ್ಲಕ್ಕೆ ತೊಗೊಂಡು ಹೊತ್ಕೊಂಡು ತಿರುಗಾಡಿದೆವು. ಕೂನಾಲರ ಬಟ್ಟಾಗ ನಾವು ಏನೇನು ಮಾಡಿದೆವು ಅನ್ನಂಗೆ ನಮಗೆ ಒಂಥರ ಮನುಷ್ಯಾಗ ಕೆಟ್ಟ ಅನಿಸಿ ಇದು ಯಾರಿದ ಮುಂದೆ ಯಾರಿಗೆ ಹೇಳೋದು. ನಮ್ಮ ಮಠಕ್ಕೆ ಇಂಥ ಸುಮಾರು ಆಯ್ತಲ್ಲ ಒಂದು ಮಾನಸಿಕ ಆದಂಗೆ ಆಗಿಬಿಟ್ಟವ್ರಿ ಸರ್ ಎಲ್ಲರಿಗೆ. ನೋಡ್ರಿ, ನಾನು ಶ್ರೀ ಸಿದ್ಧಲಿಂಗ ಮಹಾರಾಜರ ಮಠದ ಮ್ಯಾನೇಜರ್ ಆಗಿ ಮಾತಾಡ್ತೀನಿ. ನಮಗೆ ಯಾವುದೇ ರೀತಿಯಿಂದ, ಯಾವುದೇ ವ್ಯವಹಾರದ ರೀತಿಯಿಂದ ಯಾವ ದುಡ್ಡನ್ನು ನಮ್ಮ ಮಠಕ್ಕೆ ಕಟ್ಟಡ ಖಾಲಿ ಯಾವುದಕ್ಕೂ ಆಗಲಿ ಬಂತಾಳ ಶ್ರೀಗಳು ಕೊಟ್ಟಿಲ್ಲ. ಅವರು ಇಲ್ಲೇ ನಮ್ಮ ಭಕ್ತರನ್ನೇ ಕೂಡಿಸಿಕೊಂಡು ದೇಣಿಗೆ ಸಂಗ್ರಹ ಮಾಡಿಸಿ ನಾವು ಅದಕ್ಕೆ ಕಮಿಟಿ ಮೆಂಬರ್ಗಳು ಕೂಡಿ ಅಷ್ಟು ಸಂಗ್ರಹ ಮಾಡೋದು ನಿಜ. ಮತ್ತೊಂದು ಅವರು ತಮ್ಮ ಸ್ವಂತ ತಂದು ಎಲ್ಲಿದೋ ಬೇರೆ ಕಡೆದು ಬಂದಿಲ್ಲ ಅಣ್ಣ ಅಂಥೇಳಿ ನಾನು ಹೇಳಲು ಇಚ್ಛಿಸುತ್ತೇನೆ. ಇಲ್ಲಿ ಮಠದಲ್ಲಿ ಏನು ಮಹಿಳೆಯರಿಗೂ ನಾವು ಆಸ್ಪದ ಕೊಟ್ಟಿಲ್ಲ. ಬೇರೆ ಕಡೆ ಅವರೊಂದು ಚೇಂಬರ್ ಇದೆ. ಆ ಚೇಂಬರ್ದಲ್ಲಿ ಏನಾಗುತ್ತದೆ ಮ್ಯಾನೇಜರ್ ನೋಡಿರಲ್ಲ. ಅದು ಆ ವಿಷಯ ನನಗೆ ಬರ್ತದೆ. ಅದರ ಬಗ್ಗೆ ಹೇಳಲಿಕ್ಕಾಗಿ ಎಲ್ಲರನ್ನ ಆ ರೀತಿ ಹೇಳಿದ್ದಾರೆ. ಹಿಂದೆ ನಮ್ಮ ಹಿರಿಯರು ಹೇಳ್ತಿದ್ರು ಆ ರೀತಿ ಒಂದು ಸ್ವಲ್ಪ ಕೆಟ್ಟವ ಹಾನ ಅನ್ನುವಂಥ ವಿಚಾರ ಹೇಳ್ತಿದ್ರು. ಆದರೂ ನಾವು ಯುವಕರು ನಂಬಿಲ್ಲ. ಈಗ ಹೇಳ್ತಾರೆ ಸ್ವಾಮಿ ಬೇಕು ಅನ್ನೋ ಉದ್ದೇಶಕ್ಕಾಗಿ ಇಲ್ಲಿ ತನಕ ತಾಳಿವಿ. ಇವಾಗ ತಂದಿನ ತಾನೇ ಹೊರಗೆ ಈ ಮಾಧ್ಯಮಗಳಿಂದ ನಮ್ಮ ಎಲ್ಲರಿಗೂ ಯುವಕರಿಗೆ ಈ ವಿಷಯ ಮುಟ್ಟ್ಯದ. ಯುವಕರು ಇದನ್ನು ಸಹಿಸಿಕೊಳ್ಳಲಾಗ್ಯಾರ ಅಂತೇಳಿ ಹೇಳಲು ಬಯಸುತ್ತೇನೆ. ಮಲ್ಕಣ್ಣಗೌಡ್ ಬಿರಾದಾರ್. ಉತ್ತರಾಧಿಕಾರಿ ಆಯ್ಕೆ ವಿಷಯದಲ್ಲಿ ಬಂದಂಥ ಒಂದು ಭಿನ್ನಾಭಿಪ್ರಾಯ ಈಗ ಎಲ್ಲರಿಗೂ ಗೊತ್ತಾಗಿದೆ. ಈಗ ಭಕ್ತರ ಭಾವನೆಗಳಿಗೆ ಒಂದು ಬೆಲೆ ಕೊಡದೆ ಅಥವಾ ತಾವು ಮಾಡಿದಂಥ ಒಂದು ಆಯ್ಕೆ ಸಮಿತಿಯ ಒಂದು ನಿಯಮಕ್ಕೆ ಬದ್ಧರಾಗಿ ಈಗ ಅವರು ತೆಗೆದುಕೊಂಡಂಥ ನಿರ್ಣಯವನ್ನು ಪರಿಶೀಲಿಸಿ ಮತ್ತೇನಪ್ಪ ಅಂತಂದ್ರೆ 5 ಮಂದಿ ಕಮಿಟಿ ಒಳಗೆ ಏನದಾರ ಅವರನ್ನು ಪುನರ್ ಒಂದುಗೂಡಿಸಿ ಮತ್ತು ಭಕ್ತರ ಅಭಿಪ್ರಾಯಗಳನ್ನು ಪರಿಗಣಿಸಿ ಮತ್ತೇನಪ್ಪ ಅಂತಂದ್ರೆ ಅವರು ಉತ್ತರಾಧಿಕಾರಿ ಆಯ್ಕೆ ಮಾಡಿದ್ರೆ ಇದು ಎಲ್ಲರಿಗೂ ಒಳ್ಳೆಯದಾಗ್ತದೆ. ಬಹುತೇಕವಾಗಿ ಇದೊಂದು ಏನೋ ನಮ್ಮ ಲಚ್ಚಾಣದ ಒಂದು ಚರಿತ್ರೆಯ ವಿಷಯದಲ್ಲಿ ಇದೊಂದು ಸಂದಿಗ್ಧ ಸಮಯ. ಯಾಕಂದರೆ ಹಿಂದಕ್ಕೆ ಬಂತನಾಳ ಅಪ್ಪವ್ರು ದೊಡ್ಡಪ್ಪವ್ರು ಇದ್ದಾಗ ಊರಲ್ಲಿ 2 ಬಣ ಆದಾಗ ಅವ್ರು ಏನು ಅಂದಿದ್ರು ಅಂದರೆ, ನೀವು ಲಚ್ಚಾಣ ಭಕ್ತರು ಎಲ್ಲರೂ ಒಂದುಗೂಡಿ ಬಂದ್ರೆ ನಾನು ನಿಮ್ಮ ಮಠಕ್ಕೆ ಬರ್ತೀನಿ ಅಂತ ಅವ್ರು ಹೇಳಿದರು. ಅಂಥ ಒಂದು ಮಹಾತ್ಮರ ಒಂದು ಕ್ಷೇತ್ರದಲ್ಲಿ ಬೆಳವಣಿಗೆ ಮಾಡಿದಂಥ ಕ್ಷೇತ್ರದಲ್ಲಿ ಈಗ ಯಾಕೋ ನಮ್ಮ ಮನಸ್ಸಿಗೆ ನೋವು ಉಂಟಾಗುವಂಥ ಸಂದರ್ಭ ಬಂದಿದೆ. ಯಾಕಂದರೆ ಊರಲ್ಲಿ 2 ಬಣಗಳಾಗಿ ಇದು ಮಾಡಿದೆ. ಇದಕ್ಕೆ ಮುಖ್ಯ ಕಾರಣಪ್ಪ ಅಂತಂದ್ರೆ ಉತ್ತರಾಧಿಕಾರಿಗಳ ಆಯ್ಕೆ ವಿಷಯದಲ್ಲಿ ಅವರು ಹೇಳಿದಂಥ ಒಂದು ಆಯ್ಕೆ ಸಮಿತಿಯ ಒಂದು ನಿರ್ಣಯಕ್ಕೆ ಶ್ರೀಗಳು ಬದ್ಧರಾಗಿ ಇನ್ನಾದರೂ ಅವ್ರ ನಿರ್ಣಯವನ್ನು ಪುನರ್ ಪರಿಶೀಲನೆ ಮಾಡಿದ್ರೆ ಇದು ಒಳ್ಳೆಯದಾಗ್ತದೆ. ಇದು ಬಂದಂಥ ಏನಪ್ಪ ಅಂತಂದ್ರೆ ಈ ತೊಂದರೆಗಳಿಗೆ ಒಂದು ಇಚ್ಛಿಸಿರಿ ಹಾಡ್ಲಿಕ್ಕೆ ಅವರೇ ಒಂದು ಕಾರಣೀಭೂತರಾಗಬೇಕು. ಇಲ್ಲಿ ಹೋದರೆ ಏನಾಗ್ತದೆ, ಇದು ಎಲ್ಲ ಭಕ್ತರ ಮನಸ್ಸಿಗೆ ನೋವು ಉಂಟಾಗೋಂಥ ವಿಷಯ ಆಗಿದೆ. ಕಾರಣ ದಯವಿಟ್ಟು ಏನಪ್ಪ ಅಂತಂದ್ರೆ ಶ್ರೀಗಳು ತಾವು ಹೇಳಿದಂಥ ಆಯ್ಕೆ ಸಮಿತಿಗೆ ಬದ್ಧರಾಗಿ ಇನ್ನೊಮ್ಮೆ ತಮ್ಮ ನಿರ್ಣಯವನ್ನು ಪುನರ್ ಪರಿಶೀಲಿಸಿ ಈ ಒಂದು ಗೊಂದಲಕ್ಕೆ ಇತ್ತೀಚೆಗೆ ಹಾಡಬೇಕಂತೇಳಿ ನಾನು ಎಲ್ಲ ಸಮಸ್ತ ಲಚ್ಚಾಣದ ಭಕ್ತರ ಪರವಾಗಿ ನಾನು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ.